ಗೌರಿ ಅವರೇ ಬನ್ನಿ. ಗೌರಿ ಅವರೇ ಕೂತ್ಕೊಳ್ಳಿ. ಏನ್ ತಗೋತೀರಾ? ಕಾಫಿ, ಟೀ? ಏನು ಬೇಡ. ಪರವಾಗಿಲ್ಲ, ಸಂಕೋಚ ಪಡ್ಕೋಬೇಡಿ. ಇಲ್ಲ ಇಲ್ಲ, ಏನು ಬೇಡ. ಈ ಆಫೀಸು ಕೆಲಸ ಎಲ್ಲ ಹೊಸ್ತು ಅಂತ ನನಗೆ ಗೊತ್ತು. ನೀವು ನಿಧಾನ ಕಲ್ತ್ಕೊಳ್ಳಿ. ಇಲ್ಲಿ ಯಾರು ನಿಮಗೆ ಅರ್ಜೆಂಟ್ ಮಾಡಲ್ಲ. ನಿಮ್ ಟೈಮ್, ನಿಮ್ ಫ್ರೀಡಮ್ ನಿಮಗಿದೆ. ನನ್ನನ್ನ ಎಕ್ಸೆಪ್ಷನ್ ತರ ಟ್ರೀಟ್ ಮಾಡಬೇಡಿ. ನೀವು ಹೀಗೆ ಅಂತ ಹೇಳ್ಕೊಟ್ರೆ ನಾನು ಕಲ್ತ್ಕೋತೀನಿ. ಓಕೆ, ನಮ್ ಕಂಪನಿ ಬೇಸಿಕ್ ಕೆಲವು ವಿಷಯಗಳು ನಿಮಗೆ ಗೊತ್ತೇ ಇರತ್ತೆ, ಆದ್ರೂ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ದು ಕನ್ಸ್ಟ್ರಕ್ಷನ್ ಕಂಪ್ನಿ. ಕ್ಲೈಂಟ್ಸ್ಗೆ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಬಿಲ್ಡಿಂಗ್ ಕಟ್ಕೊಡ್ತೀವಿ. ಮೊದಲು ಕ್ಲೈಂಟ್ಗಳಿಗೆ ಅವ್ರ ಬಿಲ್ಡಿಂಗ್ ಹೇಗ್ ಬರುತ್ತೆ ಅಂತ ಆರ್ಕಿಟೆಕ್ಟ್ ಮುಖಾಂತರ ಅವರಿಗೆ ಪ್ಲಾನ್ ಮಾಡ್ಕೊಡ್ತೀವಿ. ಅಂಡ್ ನಮ್ಮೆಲ್ಲ ಕನ್ಸ್ಟ್ರಕ್ಷನ್ಸು ವಾಸ್ತು ಪ್ರಕಾರ ಇರೋ ತರನೇ ನೋಡ್ಕೋತೀವಿ. ಆಮೇಲೆ 3Dಲಿ ಅವ್ರ ಮನೆ ಅಥವಾ ಬಿಲ್ಡಿಂಗ್ನ ಪ್ಲಾನ್ ಮಾಡ್ಕೊಡ್ತೀವಿ. ಕ್ಲೈಂಟ್ಸ್ ಅಪ್ರೂವಲ್ ತಗೋತೀವಿ. ಅವರು ಅಪ್ರೂವಲ್ ಕೊಟ್ಮೇಲೆನೆ ನಾವು ಕನ್ಸ್ಟ್ರಕ್ಷನ್ಗೆ ಹೋಗ್ತೀವಿ. ಅದಾದ್ಮೇಲೆ ಇಂಟೀರಿಯರ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ, ಆದ್ರೆ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಇದ್ರೆ ಮಾತ್ರ. ಓ ಓಕೆ. ನಿಮ್ಗೀಗ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ ಅನ್ಕೋತೀನಿ. ಸಿಕ್ಕಿದೆ. ಹಾಗೆ ನಮ್ಮ ಕಂಪನಿ ಇಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಕಾರಣ ನಮ್ಮ ಕ್ವಾಲಿಟಿ, ಹಾಗೆ ನಾವು ಕೊಡೋ ಸರ್ವಿಸ್. ಸೊ ಬಿಲ್ಡಿಂಗ್ ಕ್ವಾಲಿಟಿ ಅಂತ ಬಂದ್ರೆ ತುಂಬಾ ಒಳ್ಳೆ ಗುಡ್ ವಿಲ್ನ ಮೇಂಟೈನ್ ಮಾಡ್ತೀವಿ. ಮುಂದೇನೂ ಇದೇ ತರ ಮೇಂಟೈನ್ ಮಾಡಬೇಕು. ಇದು ನನ್ನೊಬ್ನಿಂದ ಮಾತ್ರ ಸಾಧ್ಯ ಇಲ್ಲ. ಈ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ರು ಕಷ್ಟಪಡಬೇಕು, ಇನ್ಕ್ಲೂಡಿಂಗ್ ಯು. ಕ್ವಾಲಿಟಿನೇ ನಮ್ಮ ಐಡೆಂಟಿಟಿ ಗೌರಿ. ಅದಕ್ಕೋಸ್ಕರ ನಾವು ಹಾರ್ಡ್ ವರ್ಕ್ ಮಾಡಲೇಬೇಕು. ಅಮ್ಮ, ಇದೇ ಅಲ್ವಾ ಆಶ್ರಮ? ಹೂ ಕಣೆ. ಅಮ್ಮ, ಏನಾಯ್ತು? ಯಾಕೆ ನಿಂತ್ಬಿಟ್ಟೆ? ಅಲ್ಲ ಕಣೆ ಗಂಗೆ, ಅವ್ರು ಹೇಳಿದ್ರು ಅಂತ ನಾವ್ ಆಶ್ರಮದ ಹತ್ರ ಏನೋ ಬಂದ್ಬಿಟ್ವಿ. ಆದ್ರೆ ಏನಮ್ಮ? ಇಲ್ಲಿ ಮಾತುಕತೆ ಆಗಿ ಒಪ್ಪಿಗೆ ಆದ್ಮೇಲೆ ನಮ್ಗೆ ನಿಭಾಯಿಸಕ್ ಆಗುತ್ತೋ ಇಲ್ವೋ ಅಂತ ಯೋಚನೆ ಆಗ್ತಿದೆ ಕಣೆ. ಯಾಕೋ ತುಂಬಾ ಭಯ ಆಗ್ತಾ ಇದೆ. ಯಾಕಮ್ಮ ನಿಭಾಯಿಸಕ್ಕಾಗಲ್ಲ? ನೀನಂತೂ ಸೂಪರ್ ಆಗಿ ಅಡ್ಗೆ ಮಾಡ್ತೀಯ. ಯಾವ್ದೋ ಜನ್ಮದಲ್ಲಿ ನಳ ಮಹಾರಾಜಂಗೆ ನೆಂಟ್ರಾಗಿದ್ದೆ ಅನ್ಸುತ್ತೆ. ನೀನ್ ಅಡ್ಗೆನ ಇಷ್ಟಪಡದೆ ಇರೋರು ಯಾರಾದ್ರೂ ಇದಾರ ಹೇಳು? ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಏನೋ ಗೊತ್ತಿಲ್ಲ ಕಣೆ, ಒಂಥರ ಭಯ ಆಗ್ತಾ ಇದೆ. ಸುಮ್ನೆ ಹೆದರ್ಕೋಬೇಡ. ನಾನಿಲ್ವಾ ನಿನ್ ಜೊತೆ? ನಾನ್ ಎಲ್ಲಾನು ಮಾತಾಡ್ತೀನಿ, ಬಾ. ಅಲ್ವೇ, ಇದು ಆಶ್ರಮ ಕಣೆ. ಇಲ್ಲಿ ಎಲ್ಲದಕ್ಕೂ ಒಂದ್ ಪದ್ಧತಿ ಅಂತಿರತ್ತೆ. ನಾವದನ್ನ ಸರಿಯಾಗಿ ಮಾಡ್ಕೊಂಡ್ ಹೋಗ್ಬೇಕು. ಅದು ಅನ್ಕೊಂಡಷ್ಟು ಸುಲಭ ಅಲ್ಲ ಕಣೆ. ಅಮ್ಮ, ಇವಾಗ ಎಲ್ಲಾನು ಮಾತಾಡಕ್ ತಾನೇ ಹೋಗ್ತಾ ಇರೋದು. ಅವ್ರ ಹತ್ರ ಕೂತ್ಕೊಂಡ್ ಮಾತಾಡಿದ್ರೆ ಒಂದ್ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಯಾರಿಗ್ ಗೊತ್ತು, ನಿನ್ ಅಡ್ಗೆ ಇಷ್ಟ ಆಗಿ ನಿನ್ ಕೆಲ್ಸ ಸಿಕ್ಕಿದ್ರೂ ಸಿಗ್ಬಹುದು. ಇದು ಬೆಂಗಳೂರು ಕಣೆ, ಊರಲ್ಲ. ಊರಲ್ಲಾದ್ರೆ ಧೈರ್ಯ. ಇಲ್ಲಿ ನಮ್ ಸಹಾಯಕ್ಕೆ ಯಾರಿದಾರ್ ಹೇಳು? ಗೌರಿ ಬೇರೆ ಕೆಲ್ಸಕ್ಕೆ ಹೋಗ್ತಿದ್ದಾಳೆ. ನನ್ನೊಬ್ಳು ಕೈಲೇ ಎಲ್ಲ ಆಗತ್ತಾ? ಹೆಲೋ, ನಿನಗೆ ನಮ್ಮ ಅಕ್ಕ ಒಬ್ಳೆ ಮಗಳಲ್ಲ, ನಾನು ಇದೀನಿ. ನಾನ್ ಇರ್ಬೇಕಾದ್ರೆ ಯಾಕಮ್ಮ ಯೋಚನೆ ಮಾಡ್ತೀಯಾ? ನಿನಗೇನ್ ಸಹಾಯ ಬೇಕೋ ಎಲ್ಲಾನು ನಾನ್ ಮಾಡ್ಕೊಡ್ತೀನಿ. ನೀನೇನೋ ಇದೀಯಾ, ಆದ್ರೂ... ಅಯ್ಯೋ, ಆದ್ರೂ ಇಲ್ಲ, ಏನೂ ಇಲ್ಲ. ಬಾರಮ್ಮ ಸುಮ್ನೆ. ಕ್ವಾಲಿಟಿನೇ ನಮ್ಮ ಐಡೆಂಟಿಟಿ ಅಲ್ವಾ? ಶಿವರಾಮ್ ಕಟ್ಟಿರೋ ಸಾಮ್ರಾಜ್ಯನ
ಅಲ್ಗಾಡಿಸ್ತೀನಿ. ನನ್ನ ಒಂದೇ ಒಂದು ಮೂವಿಂದ ಎಲ್ಲರೂ ಹೇಗ್ ಒದ್ದಾಡ್ತಾರೆ ಅಂತಂದ್ರೆ ಬರೀ ಕ್ವಾಲಿಟಿ ಮಾತ್ರ ಅಲ್ಲ, ಐಡೆಂಟಿಟಿನೂ ಹಾಳಾಗ್ಬೇಕು. ಹಾಗ್ ಮಾಡ್ತೀನಿ. ಆ ಅಮ್ಮಮ್ಮ, ಕೌಸಲ್ಯಾಭಾಯ್ ಎಲ್ರೂ ಸತ್ತು ಸತ್ತು ಬದುಕ್ಬೇಕು. ಹಾಗ್ ಮಾಡ್ತೀನಿ. ಹಲೋ, ಪೊಲಿಟಿಷಿಯನ್ ಪುಟ್ಟರಾಜು ಅವ್ರ ಹೊಸ ಪ್ರಾಜೆಕ್ಟ್ ಮೀಟಿಂಗ್ ಫಿಕ್ಸ್ ಮಾಡಿ. ಮುದುಕಿ, ನನ್ನ ಹತ್ರನೇ ಹೊಸ ಗೇಮ್ ಶುರು ಮಾಡ್ತೀಯಾ? ಈಗ ನಾನ್ ಶುರು ಮಾಡೋ ಹೊಸ ಗೇಮ್ಗೆ ನೀನ್ ರೆಡಿ ಆಗು. ಅಪಾಯದ ಕತ್ತಿ ನೆತ್ತಿ ಮೇಲೆ ತೂಗ್ತಾ ಇದೆ ಗುರುಗಳೇ. ಒಂದು ಕ್ಷಣನೂ ನೆಮ್ಮದಿ ಅನ್ನೋದೇ ಇಲ್ಲ. ಇತ್ತೀಚೆಗೆ ನಿಮ್ಗೆ ಫೋನ್ ಮಾಡಿ ಎಲ್ಲ ವಿಷಯನೂ ತಿಳಿಸಿದ್ದೀನಲ್ಲ. ಇಷ್ಟಕ್ಕೂ ನಡೆದಿದ್ದಾದ್ರೂ ಏನಮ್ಮ? ಅದಾದ್ಮೇಲಂತೂ ನಂಗೆ ವಿಪರೀತವಾದ ಭಯ ಕಾಡ್ತಿದೆ ಗುರುಗಳೇ. ಮನೆಯಲ್ಲಿ ಪಿತ್ತೂರಿ ಮಾಡ್ತಾ ಇರೋರ್ ಜೊತೆನೆ ಬದುಕ್ಬೇಕು, ಆಫೀಸಲ್ಲೂ ಹಾಗೇನೆ. ಇದ್ ಸರಿ ಹೋಗಲ್ಲ ಅಂತ ಅನ್ಸಿ ನಮ್ ಪರವಾಗಿ ನಮ್ ಸಂಬಂಧಿಕರು ಹುಡುಗಿನ ಆಫೀಸಿಗೆ ಸೇರಿಸಿದ್ದೀನಿ. ವಿಧಿ ನಿಯಮ ಎಲ್ಲ ಭಗವಂತನ ಲೀಲೆ ಅಮ್ಮ. ಆಕೆ ನಿಮ್ಮ ಮನೆ ಸೊಸೆಯಾಗಿದ್ದು ನೀವು ಅವಳನ್ನ ನಿಮ್ಮ ಕಚೇರಿಗೆ ಸೇರಿಸಬೇಕು ಅನ್ನೋ ನಿರ್ಧಾರ ಮಾಡಿದ್ದು ಆ ಭಗವಂತನ ಪ್ರೇರಣೆಯಿಂದಲೇ. ಸೊಸೆನಾ? ಇಲ್ಲ ಗುರುಗಳೇ, ಅವಳು ನಮ್ಮನೆ ಸೊಸೆ ಅಲ್ಲ, ನಮ್ಮನೆ ಸೊಸೆ ಅಕ್ಕ. ತೇನವಿನ ತೃಣಮಪಿನ ಚಲತಿ ಅಂದ್ರೆ ಆ ಭಗವಂತನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡೋದಿಲ್ಲಮ್ಮ. ನಿಮ್ಮ ಪ್ರತಿಯೊಂದು ನಡೆಯ ಹಿಂದೆ, ಪ್ರತಿಯೊಂದು ಹೆಜ್ಜೆಯ ಹಿಂದೆ ಆತನ ಪ್ರೇರಣೆ ಇದ್ದೇ ಇರುತ್ತೆ. ಆತ್ಮದ ಮಾತಿಗೆ ಮನ್ನಣೆ ಕೊಡಿ, ದಾರಿ ಸುಗಮವಾಗುತ್ತೆ. ಅಂದ್ರೆ ನಾನ್ ಸರಿಯಾದ ದಾರಿಲಿದ್ದೀನಿ ಅಂತ ಅರ್ಥ ಅಲ್ವಾ ಗುರುಗಳೇ? ಅನುಮಾನವೇ ಇಲ್ಲ ತಾಯಿ. ಆ ಹುಡುಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬಹುದೊಡ್ಡ ಗಂಡಾಂತರದಿಂದ ಕಾಪಾಡಲಿದ್ದಾಳೆ.